ಸೊ ಕಾವ್ಯದಿಂದ ಗಿಲ್ಲಿಗೆ ಯೂಸ್ ಆಗ್ತಿದ್ಯಾ, ಗಿಲ್ಲಿಯಿಂದ ಕಾವ್ಯಗೆ ಯೂಸ್ ಆಗುತ್ತಾ, ಮುಂದೆ ಅವರಿಬ್ರು ಸ್ಪ್ಲಿಟ್ ಆಗ್ಬೋದಾ ಅಂತ? ಕಾವ್ಯದಿಂದ ಗಿಲ್ಲಿಗೆ ಆಗ್ತಿದ್ಯಾ, ಗಿಲ್ಲಿಯಿಂದ ಕಾವ್ಯಾಗ ಯೂಸ್ ಆಗ್ತಿದ್ಯಾ, ಅದು ಅವರೇ ಹೇಳಬೇಕು. ಯಾಕಂದ್ರೆ ನಾನು ಹೇಳಿದ್ರೆ ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಇಬ್ರು ಒಟ್ಟಿಗೆ ಒಬ್ರಿಗೋಸ್ಕರ ಒಬ್ರು ನಿಂತಿದ್ದಾರೆ. ಆ ಥರ ಜಂಟಿ ಸಿಕ್ಕರೆ ಖಂಡಿತವಾಗ್ಲೂ ಡಿಪೆಂಡೆನ್ಸಿ ಕೂಡ ಬೆಳೆಯುತ್ತೆ. ಎಲ್ಲೋ ಒಂದು ಕಡೆ ಕಾವ್ಯನ್ ಡಿಸಿಷನ್ಸ್ ಮಾಡಬೇಕಾದ್ರೆ ಗಿಲ್ಲಿ ನಿರ್ಧಾರ ಮ್ಯಾಟರ್ ಆಗುತ್ತೆ. ಗಿಲ್ಲಿ ಏನಾದರೂ ಡಿಸಿಷನ್ ತಗೋಬೇಕು ಅಂದರೆ ಕಾವ್ಯ ನಿರ್ಧಾರ ಮಾಡಬೇಕಾಗತ್ತೆ. ಬಟ್ ಇದು ಗೇಮ್ ಹಿಂಗೆ ಕಂಟಿನ್ಯೂ ಆದರೆ ಗಿಲ್ಲಿಗೆ ಆಡೋದಕ್ಕೆ ಗೆಲ್ಲೋದಕ್ಕೆ ಒಂಚೂರು ಕಷ್ಟ ಆಗಬಹುದು. ಯಾಕಂದರೆ ಇದು ಎಂಡ್ ಆಫ್ ದ ಡೇ ಇಂಡಿವಿಜುವಲ್ ಗೇಮ್. ಡಿಪೆಂಡೆನ್ಸಿ, ಎಮೋಷನಲ್ ಅಟ್ಯಾಚ್ಮೆಂಟ್ ಶುರು ಆಗಿಬಿಟ್ರೆ ಮನೆಯಲ್ಲಿ ಫಸ್ಟ್ ಫ್ಯೂ ಡೇಸ್ ಏನೂ ಸಮಸ್ಯೆ ಆಗಲ್ಲ. ಆಟ ಅಂತ ಬಂದಾಗ, ನಂದು ನಿಂದು ಅಂತ ಬಂದಾಗ ಐ ಆಮ್ ಶ್ಯೂರ್ ದೇ ಆರ್ ಮಚೂರ್ಡ್ ಎನಫ್ ಟು ಹ್ಯಾಂಡಲ್ ಇಟ್ ದ ರೈಟ್ ವೇ. ಐ ಥಿಂಕ್ ಇಬ್ಬರಿಗೂ ಅಡ್ವಾಂಟೇಜ್ ಆಗಿದ್ದಾರೆ. ಗಿಲ್ಲಿಗೆ ಫ್ಯಾನ್ ಬೇಸ್ ತುಂಬ ಚೆನ್ನಾಗಿರೋದ್ರಿಂದ ಕಾವ್ಯಂಗೂ ಅಡ್ವಾಂಟೇಜ್ ಆಗಿದೆ. ಒಳ್ಳೆ ರೀತಿನಲ್ಲೇ ಅದು ಒಳ್ಳೆಯದೇ. ಓಕೆ, ನೆಕ್ಸ್ಟ್ ಜರ್ನಿ ಏನು, ಈಗ ನೆಕ್ಸ್ಟ್ ಹಾದಿ ಏನು ಅಂದರೆ ಸೀರಿಯಲ್ಲ, ಅದರ್ವೈಸ್ ಏನಾದರೂ ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೇಗೆ ಅಂತ? ಸೊ ಇದು 3 ವೀಕ್ಸಲ್ಲಿ ಎವಿಕ್ಷನ್ ನನಗೂ ಶಾಕೆ. ಮಿನಿಮಮ್ 50 ದಿನ ಇರ್ತೀನಿ ಅಂತಲೇ ನಾನು ಮಿನಿಮಮ್ ಹೇಳ್ತಿರೋದು ಅಂತಲೇ ನಾನು ಅಂದ್ಕೊಂಡಿದ್ದಿದ್ದು. ಸೊ ಒಂದು 3 ಮಂತ್ಸಿಗೆ ಬಿಗ್ ಬಾಸ್ ಬಿಟ್ಟು ಇನ್ನೇನು ಪ್ಲ್ಯಾನ್ ಮಾಡಿರಲಿಲ್ಲ ನಾನು. ಸಡನ್ಲಿ ಇದಾಗಿರೋದ್ರಿಂದ ಬಹುಶಃ ಇದನ್ನು ಆಪರ್ಚುನಿಟಿಯಾಗಿ ತೊಗೊಂಡು ಜನರು ಈಗ ನನ್ನ ಪ್ಲೇಟ್ಗೆ ಕೊಟ್ಟಿರುವಂತಹ ಪ್ರೀತಿನ ಪೂರ್ತಿಯಾಗಿ ತಿಂದು ಅದಾದಮೇಲೆ ಒಂದು ಫ್ರೆಶ್ ಸ್ಟಾರ್ಟ್, ಯಾವ ಆಪರ್ಚುನಿಟಿ ಬರುತ್ತೆ ನೋಡಿ ಯೋಚನೆ ಮಾಡಿ ಡಿಸಿಷನ್ ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರಿಗೆ ಏನು ಹೇಳ್ತೀರಿ? ಜೊತೆಗೆ ನೀವು ನೋಡಿದಂಥ ಒಂದಷ್ಟು ಮೀಮ್ಸ್ ಆಗಿರ್ಬೋದು, ಟ್ರೋಲಲ್ಲಿ ಆಗಿರ್ಬೋದು, ನಿಮ್ಗೆ ಇಷ್ಟವಾದಂಥದ್ದು ಯಾವುದು ತುಂಬ? ನಮಸ್ಕಾರ ಕರ್ನಾಟಕ. ಸೊ 3 ವಾರ ನನ್ನನ್ನು ಇಷ್ಟಪಟ್ಟಿದ್ದೀರಾ. ಮೇಜರಾಗಿ ಇವಳು ತುಂಬ ಮಚರ್ಡ್, ಸಿಲಿಯಾಗಿ ಆಡಲ್ಲ, ಟ್ರಾಲ್ಸ್ ಎಲ್ಲ ನೋಡಿದೆ. ನಾನು ಕೂಡ ತುಂಬ ಸಪೋರ್ಟಾಗಿ ನಿಂತಿದ್ದೀರಾ. ನಾನು ಹೊರಗೆ ಬಂದಿರೋ ಪೋಸ್ಟ್ಗೂ ಕೂಡ ಬರಬಾರ್ದಿತ್ತು, ಅನ್ಫೇರ್ ಡಿಸಿಷನ್ ಅಂತೆಲ್ಲ ಹೇಳಿದ್ದೀರಾ. ಎಂಡ್ ಆಫ್ ದ ಡೇ ನಿಮ್ಮ ಡಿಸಿಷನ್ನ, ನಿಮ್ಮ ಒಪಿನಿಯನ್ನ ಮನಸ್ಫೂರ್ತಿಯಾಗಿ ನೀವು ಕೊಟ್ಟಿದ್ದೀರಾ. ಆಟನ ನಾನು ಆಡಿದ್ದೀನಿ, ಡಿಸಿಷನ್ನ ಬಿಗ್ ಬಾಸು ತೊಗೊಂಡಿದ್ದಾರೆ. ಸೊ ಎಲ್ಲದನ್ನು ರೆಸ್ಪೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರೀತಿನ ಮನಸ್ಸು ತುಂಬಿಕೊಂಡು ಮನೆಗೆ ಬಂದಿದ್ದೀನಿ, ಹೊರಗಡೆ ಬಂದಿದ್ದೀನಿ, ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸೊ ಇಷ್ಟು ಪ್ರೀತಿ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಮುಂದೆ ವೋಟ್ ಮಾಡಬೇಕಾದ್ರೆ, ಸಪೋರ್ಟ್ ಮಾಡಬೇಕಾದ್ರೆ ರೈಟ್ ಕ್ಯಾಂಡಿಡೇಟ್ ಯಾರು, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರು, ಹೊರಗೆ ಯಾರು ಬಂದರೆ ಒಳ್ಳೆಯದು ಯೋಚನೆ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಒಪಿನಿಯನ್ಸ್ ಕೊಡಿ, ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮಾತಿಗೆ ಇರೋ ಬೆಲೆ ತುಂಬ 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 ವ್ಯಾಲ್ಯೂಬಲ್. ಸೊ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗಬೇಡಿ, ಎಲ್ರಿಗೂ ಆದಷ್ಟು ಪ್ರೀತಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಅಶ್ವಿನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.